ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋ ನೋಡೋಕ್ ಮುಂಚೆ ಚಾನಲ್ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಲೈಕ್ ಮಾಡಿದ್ರೆ ತಾನೇ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪೋದು. ಲೈಕ್ ಮಾಡಿ, ಓಕೆನಾ? ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತೊಂದು ತುಂಬಾ ಸರಳವಾಗಿ ಕಾಣುವ ಬಟಾಣಿ ಗಿಡದೊಳಗಿನ ಒಂದು ದೊಡ್ಡ ಜೆನೆಟಿಕ್ ಪಜಲ್ ಅನ್ನ ಬಿಡಿಸೋಣ. ಈ ಒಗಟು ನೋಡಕ್ಕೆ ಸುಲಭ ಅನಿಸಿದ್ರೂ ಇದು ಬಯಾಲಜಿಯ ಕೆಲವು ಅತಿ ಮುಖ್ಯ ನಿಯಮಗಳನ್ನ ನಮ್ಮೆಲ್ಲ ಹೇಳ್ಕೊಡುತ್ತೆ. ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಮೇನ್ ಪ್ರಶ್ನೆ ಏನ್ ಗೊತ್ತಾ? ಒಂದು ಎತ್ತರದ ಕೆಂಪು ಹೂವಿನ ಗಿಡ, ಇನ್ನೊಂದು ಗಿಡ್ಡ ಬಿಳಿ ಹೂವಿನ ಗಿಡ, ಇವೆರಡನ್ನೂ ಕ್ರಾಸ್ ಮಾಡಿದಾಗ ಹುಟ್ಟುವ ಮುಂದಿನ ಪೀಳಿಗೆಯ ಗಿಡಗಳು ಹೇಗಿರ್ತವೆ? ಬನ್ನಿ ಇದರ ಉತ್ತರವನ್ನು ಹಂತ ಹಂತವಾಗಿ ಕಂಡುಹಿಡಿಯೋಣ. ಈ ಒಗಟನ್ನ ಬಿಡಿಸೋಕೆ ಫಸ್ಟ್ ನಾವು ಈ ಗಿಡಗಳ ಜೆನೆಟಿಕ್ ಭಾಷೆಯನ್ನ ಕಲಿಬೇಕು. ಪ್ರತಿಯೊಂದು ಗುಣಕ್ಕೂ ಒಂದು ಸೀಕ್ರೆಟ್ ಕೋಡ್ ಇದೆ. ಆ ಕೋಡ್ಸ್ ಯಾವುದು ಅಂತ ಈಗ ನೋಡೋಣ. ನೋಡಿ, ಈ ಅಕ್ಷರಗಳು ಸುಮ್ಮನೆ ಅಕ್ಷರಗಳಲ್ಲ, ಇವು ಜೀನ್ಸ್ ಅಥವಾ ವಂಶವಾಹಿಗಳನ್ನ ಪ್ರತಿನಿಧಿಸ್ತವೆ. ಅಂದ್ರೆ ಪ್ರತಿಯೊಂದು ಅಕ್ಷರವು ಗಿಡದ ಒಂದೊಂದು ಗುಣಕ್ಕೆ, ಅಂದ್ರೆ ಎತ್ತರ ಅಥವಾ ಹೂವಿನ ಬಣ್ಣಕ್ಕೆ ಸಂಬಂಧಿಸಿದ ಒಂದು ಇನ್ಸ್ಟ್ರಕ್ಷನ್ ಇದ್ದ ಹಾಗೆ. ಸರಿ, ಇದ್ರಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಇದೆಯಲ್ಲ, ಟಿ ಮತ್ತೆ ಆರ್, ಅವು ಡಾಮಿನೆಂಟ್ ಅಥವಾ ಪ್ರಬಲ ಗುಣಗಳು. ಡಾಮಿನೆಂಟ್ ಅಂದ್ರೆ ಬಾಸ್ ಇದ್ದಂಗೆ. ಗಿಡದಲ್ಲಿ ಎತ್ತರಕ್ಕೆ ಕಾರಣವಾದ ಟಿ ಅನ್ನೋ ಒಂದೇ ಒಂದು ಇನ್ಸ್ಟ್ರಕ್ಷನ್ ಇದ್ರೂ ಸಾಕು, ಆ ಗಿಡ ಎತ್ತರಕ್ಕೆ ಬೆಳೆಯುತ್ತೆ. ಹಾಗೇನೆ ಆರ್ ಒಂದಿದ್ರೂ ಹೂ ಕೆಂಪಾಗೇ ಇರುತ್ತೆ. ಆದ್ರೆ ಸ್ಮಾಲ್ ಲೆಟರ್ಸ್ ಟಿ ಮತ್ತೆ ಆರ್ ಇದೆಯಲ್ಲ, ಇವು ರಿಸೆಸಿವ್ ಅಥವಾ ದುರ್ಬಲ ಗುಣಗಳು. ಇವು ಸ್ವಲ್ಪ ಶೈ ಇದ್ದ ಹಾಗೆ. ಇವು ತಮ್ಮ ಗುಣವನ್ನ ತೋರಿಸ್ಬೇಕು ಅಂದ್ರೆ ಜೊತೆಯಾಗಿ ಇರಲೇಬೇಕು. ಅಂದ್ರೆ ಗಿಡ್ಡ ಇರಬೇಕಾದ್ರೆ 2 ಟಿ ಇರಬೇಕು, ಹೂ ಬಿಳಿ ಆಗ್ಬೇಕಾದ್ರೆ 2 ಆರ್ ಇರಲೇಬೇಕು. ಈಗ ನಮ್ಮ ಕಥೆಯೋ ಹೀರೋಯಿನ್ ಇದ್ದ ಹಾಗೆ ಈ 2 ಪೇರೆಂಟ್ ಪ್ಲಾಂಟ್ಸ್. ಒಂದ್ ಕಡೆ TTTR ಅಂದ್ರೆ ಪಕ್ಕಾ ಎತ್ತರ ಮತ್ತೆ ಕೆಂಪು ಬಣ್ಣದ ಗಿಡ, ಇನ್ನೊಂದ್ ಕಡೆ TTRR ಅಂದ್ರೆ ಪಕ್ಕಾ ಗಿಡ್ಡ ಮತ್ತೆ ಬಿಳಿ ಬಣ್ಣದ ಗಿಡ. ಈಗ ಈ 2 ಪೇರೆಂಟ್ ಪ್ಲಾಂಟ್ಸ್ ಅನ್ನ ಕ್ರಾಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವುಗಳ ಮೊದಲ ಜನರೇಷನ್ ಹೇಗಿರುತ್ತೆ? ಇಲ್ಲಿ ಒಂದು ಸಣ್ಣ ಸರ್ಪ್ರೈಸ್ ಕಾದಿದೆ. ಪ್ರಾಸೆಸ್ ತುಂಬಾ ಸಿಂಪಲ್. ಮೊದಲನೇ ಪೇರೆಂಟ್ ಕಡೆಯಿಂದ TR ಅನ್ನೋ ಇನ್ಸ್ಟ್ರಕ್ಷನ್ ಬರುತ್ತೆ, ಇನ್ನೊಂದು ಪೇರೆಂಟ್ ಕಡೆಯಿಂದ TR ಬರುತ್ತೆ. ಇವೆರಡೂ ಸೇರಿದಾಗ ಹುಟ್ಟೋ ಮೊದಲ ಪೀಳಿಗೆಯ ಅಂದ್ರೆ F1 ಜನರೇಷನ್ನ ಎಲ್ಲಾ ಗಿಡಗಳ ಜೆನೆಟಿಕ್ ಕೋಡ್ ಆಗುತ್ತೆ TTRR. ಇಂಟ್ರೆಸ್ಟಿಂಗ್ ಪಾರ್ಟ್ ಈಗ ಬರೋದು. TTR ಕೋಡ್ ಇರೋ ಈ ಎಲ್ಲ ಗಿಡಗಳು ಎತ್ತರವಾಗಿ ಕೆಂಪು ಹೂವುಗಳನ್ನೇ ಬಿಡ್ತವೆ. ಯಾಕಂದ್ರೆ ಟಿ ಮತ್ತೆ ಆರ್ ಡಾಮಿನೆಂಟ್ ಅಲ್ವಾ? ಹಾಗಾದ್ರೆ ಆ ಗಿಡ್ಡ ಮತ್ತೆ ಬಿಳಿ ಬಣ್ಣದ ಗುಣಗಳಾದ ಟಿ ಮತ್ತೆ ಆರ್ ಎಲ್ಲಿಗೆ ಹೋದ್ವು? ಮಾಯವಾದ್ವಾ? ಹಾಗಾದ್ರೆ ಆ ದುರ್ಬಲ ಗುಣಗಳು ಕಂಪ್ಲೀಟ್ ಆಗಿ ಮಾಯವಾಗಿ ಹೋದ್ವಾ? ಅಥವಾ ಎಲ್ಲೋ ಅಡಗಿ ಕೂತು ಸರಿಯಾದ ಸಮಯಕ್ಕೆ ಕಾಯ್ತಾ ಇದೆಯಾ? ಬನ್ನಿ ಈ ಮಿಸ್ಟೇರಿಯನ್ನ ಬಿಡಿಸೋಣ. ಈ ಮಿಸ್ಟ್ರಿಯನ್ನ ಸಾಲ್ವ್ ಮಾಡೋಕೆ ನಮ್ಮ ಹತ್ರ ಒಂದು ಸೂಪರ್ ಟೂಲ್ ಇದೆ. ಅದೇ ಈ ಚೆಕ್ಕರ್ಬೋರ್ಡ್. ಇದಕ್ಕೆ ಪನೆಟ್ ಸ್ಕ್ವೇರ್ ಅಂತಾನೂ ಕರೀತಾರೆ. ಇದು ಮುಂದಿನ ಪೀಳಿಗೆಯಲ್ಲಿ ಏನೆಲ್ಲ ಸಾಧ್ಯತೆಗಳಿವೆ ಅಂತ ನಮಗೆ ಕ್ಲಿಯರ್ ಆಗಿ ತೋರಿಸುತ್ತೆ. F1 ಪೀಳಿಗೆಯ TR ಗಿಡಗಳು ತಮ್ಮ ವಂಶವಾಹಿಗಳನ್ನ 4 ಬೇರೆ ಬೇರೆ ಕಾಂಬಿನೇಷನ್ಗಳಲ್ಲಿ ಮುಂದಿನ ಪೀಳಿಗೆಗೆ ಕೊಡಬಲ್ಲವು. ಆ ಕಾಂಬಿನೇಷನ್ಗಳೇ TR, TR, TR ಮತ್ತು TR. ನೋಡಿ, ಇದೇ ಆ ಚೆಕ್ಕರ್ಬೋರ್ಡ್. ಒಂದು ಕಡೆ ತಾಯಿಯಿಂದ ಬರೋ ಆ 4 ಸಾಧ್ಯತೆಗಳು, ಇನ್ನೊಂದು ಕಡೆ ತಂದೆಯಿಂದ ಬರೋ 4 ಸಾಧ್ಯತೆಗಳು. ಇವೆರಡನ್ನು ಕ್ರಾಸ್ ಮಾಡಿದಾಗ ನಮಗೆ ಒಟ್ಟು 16 ಬೇರೆ ಬೇರೆ ಜೆನೆಟಿಕ್ ಕಾಂಬಿನೇಷನ್ ಸಿಗುತ್ತೆ. ಪ್ರತಿಯೊಂದು ಬಾಕ್ಸ್ ಕೂಡ 2ನೇ ಪೀಳಿಗೆಯ ಅಂದ್ರೆ F2 ಜನರೇಷನ್ನ ಒಂದೊಂದು ಸಾಧ್ಯತೆಯನ್ನು ತೋರಿಸುತ್ತೆ. ಆಲ್ರೈಟ್, ಪಜಲ್ ಆಲ್ಮೋಸ್ಟ್ ಸಾಲ್ವ್ ಆಗಿದೆ. ಈಗ ಫೈನಲ್ ಸ್ಟೆಪ್. ಈ ಬೋರ್ಡ್ನಲ್ಲಿರೋ ಫಲಿತಾಂಶವನ್ನ ಅನಲೈಸ್ ಮಾಡಿ ನಮ್ಮ ಪ್ರಶ್ನೆಗೆ ಉತ್ತರ ಕಂಡುಹಿಡಿಯೋಣ. ಜೆನೆಟಿಕ್ಸ್ನ ಮ್ಯಾಜಿಕ್ ಇರೋದು ಕೇವಲ ಅಕ್ಷರಗಳನ್ನ ನೋಡೋದ್ರಲ್ಲ, ಬದಲಿಗೆ ಆ ಸಂಖ್ಯೆಗಳಲ್ಲಿರೋ ಪ್ಯಾಟರ್ನ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಸೊ ಎಣಿಕೆ ಶುರು ಮಾಡೋಣವಾ? ಸರಿ, ಈ 16 ಸಾಧ್ಯತೆಗಳಲ್ಲಿ 9 ಗಿಡಗಳು ಎತ್ತರ ಮತ್ತು ಕೆಂಪು ಹೂವುಗಳನ್ನು ಹೊಂದಿರುತ್ತವೆ. 3 ಗಿಡಗಳು ಎತ್ತರವಾಗಿದ್ದರೂ ಬಿಳಿ ಹೂವುಗಳನ್ನ ಹೊಂದಿರುತ್ತವೆ. ಹಾಗೆಯೇ ಇನ್ನೊಂದು 3 ಗಿಡಗಳು ಗಿಡ್ಡವಾಗಿದ್ದು ಕೆಂಪು ಹೂವುಗಳನ್ನು ಹೊಂದಿರುತ್ತವೆ. ಮತ್ತು ಕೊನೆಗೆ ಎಲ್ಲರಿಂದ ಅಡಗಿ ಕೂತಿದ್ದ ಆ ಗಿಡ್ಡ ಮತ್ತು ಬಿಳಿ 2 ದುರ್ಬಲ ಗುಣಗಳನ್ನ ತೋರಿಸೋ ಗಿಡ 16ರಲ್ಲಿ ಒಂದೇ ಒಂದು. ಸೊ ಫೈನಲ್ ಆನ್ಸರ್ ಏನು? 9ಕ್ಕೆ 3ಕ್ಕೆ 3ಕ್ಕೆ 1. 9 3 3 1. ಇದೇ ಆ ಮ್ಯಾಜಿಕಲ್ ರೇಷಿಯೋ. ನೋಡಿ, ಮಾಯವಾದಂತೆ ಕಂಡಿದ್ದ ಆ ದುರ್ಬಲ ಗುಣಗಳು ಒಂದು ಪರ್ಫೆಕ್ಟ್ ಗಣಿತದ ಲೆಕ್ಕದಲ್ಲಿ ಮತ್ತೆ ಕಾಣಿಸ್ಕೊಂಡಿವೆ.
ಯೋಚನೆ ಮಾಡಿ, ಒಂದು ಸಣ್ಣ ತೋಟದಲ್ಲಿರೋ ಬಟಾಣಿ ಗಿಡದಲ್ಲಿ ಕಾಣೋ ಇಷ್ಟು ಸಿಂಪಲ್ ರೂಲ್ಸ್ ಇಡೀ ಜೀವಜಗತ್ತಿನ ಆನುವಂಶಿಕತೆಯ ಸಂಕೀರ್ಣ ರಹಸ್ಯವನ್ನ ಹೇಗೆ ಬಿಚ್ಚಿಡುತ್ತೆ ಅಲ್ವಾ? ಈ ಒಂದು ಸರಳ ಪ್ರಯೋಗವೇ ಆಧುನಿಕ ಜೆನೆಟಿಕ್ ಸೈನ್ಸ್ಗೆ ಅಡಿಪಾಯ ಹಾಕಿದ್ದು. ನಿಜಕ್ಕೂ ಅದ್ಭುತ. ಈ ಆಲೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ.